ಹಾಯ್ ಎಲ್ಲರಿಗೂ ನಮಸ್ಕಾರ. ಹಿಂದಿನ ವಿಡಿಯೋದಲ್ಲಿ ನಾವು 1:3 ಎಲಿಜಿಬಿಲಿಟಿ ಲಿಸ್ಟ್ ಅಂದರೆ ಏನು, ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರಾಸೆಸ್ ಹೇಗಿರುತ್ತೆ ಇದ್ರ ಬಗ್ಗೆ ತಿಳ್ಕೊಂಡಿದ್ವಿ. ಈ ವಿಡಿಯೋದಲ್ಲಿ ನಾವು ಅಡಿಷ್ನಲ್ ಲಿಸ್ಟ್ ಅಂದರೆ ಏನು, ಅಡಿಷನಲ್ ಸೆಲೆಕ್ಟ್ ಲಿಸ್ಟ್ ಅಂದರೆ ಏನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನು ಹೆಚ್ಚುವರಿ ಪಟ್ಟಿ ಮತ್ತು ಹೆಚ್ಚುವರಿ ಆಯ್ಕೆ ಪಟ್ಟಿ ಅಂತ ಹೇಳ್ತಾರೆ. KPSC ಒಟ್ಟು 4 ಲಿಸ್ಟನ್ನು ಬಿಡುತ್ತೆ. ಮೊದಲನೇದು ತಾತ್ಕಾಲಿಕ ಪಟ್ಟಿ, ನಂತರ ಅಂತಿಮ ಪಟ್ಟಿ, ಅದಾದಮೇಲೆ ಹೆಚ್ಚುವರಿ ಪಟ್ಟಿ, ಅದಾದಮೇಲೆ ಹೆಚ್ಚುವರಿ ಆಯ್ಕೆ ಪಟ್ಟಿ, ಪ್ರಾವಿಷನಲ್ ಲಿಸ್ಟ್, ಫೈನಲ್ ಲಿಸ್ಟ್, ಅಡಿಷ್ನಲ್ ಲಿಸ್ಟ್ ಮತ್ತು ಅಡಿಷನಲ್ ಸೆಲೆಕ್ಟ್ ಲಿಸ್ಟ್ ಅಂತ. ಪ್ರಾವಿಷನಲ್ ಲಿಸ್ಟಲ್ಲಿ ಕೆಲವರಿಗೆ ಕೆಲಸ ಇಷ್ಟ ಇಲ್ಲದಲೇ ಇರೋ ಕಾರಣ ಅವರು ವಿಲ್ಲಿಂಗ್ನೆಸ್ ಸರ್ಟಿಫಿಕೇಟನ್ನು ಕೊಟ್ಟರೆ ಆ ಕ್ಯಾಂಡಿಡೇಟನ್ನು ಬಿಟ್ಟು ಅವ್ರ ನೆಕ್ಸ್ಟ್ ಇರ್ತಾರಲ್ಲ ಅದನ್ನು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ರೆಕಮೆಂಡ್ ಮಾಡ್ತಾರೆ. ಆದರೆ ತಾತ್ಕಾಲಿಕ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬಂದ ತಕ್ಷಣ ನಿಮಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಕನ್ಫರ್ಮ್ ಏನೂ ಇಲ್ಲ. ಆದರೆ ಫೈನಲ್ ಲಿಸ್ಟಲ್ಲಿ ಬಂದರೆ ಕೆಲಸ ಸಿಗುತ್ತೆ ಅಂತ ಅರ್ಥ. ಆದರೆ ಕೆಲವೊಂದು ಸಲ ಫೈನಲ್ ಲಿಸ್ಟನ್ನು ರಿವೈಸ್ ಕೂಡ ಮಾಡ್ಬೋದು. ಇತ್ತೀಚೆಗೆ ಹೈದರಾಬಾದ್ ಕರ್ನಾಟಕ ರೀಜನ್ನ ಸಾಂಖ್ಯಿಕ ನಿರೀಕ್ಷಕರು ಈ ಪೋಸ್ಟಲ್ಲಿ BCom ಕ್ಯಾಂಡಿಡೇಟ್ಸನ್ನು ಮೊದಲು ರೆಕಮೆಂಡ್ ಮಾಡಿದರು, ಆಮೇಲೆ ಅವರನ್ನು ಬಿಟ್ಟು ಬೇರೆ ಕ್ಯಾಂಡಿಡೇಟ್ಸನ್ನು ತಗೊಂಡ್ರು. ಸೊ ಆ ಕಾರಣಕ್ಕಾಗಿ KPSC ಅವರು ಒಂದು ಸಲ ಲಿಸ್ಟ್ ಬಿಟ್ಟ ಮೇಲೆ ಅದನ್ನು ರಿವೈಸ್ ಕೂಡ ಮಾಡ್ತಾರೆ. ಆದರೆ ಫೈನಲ್ ಲಿಸ್ಟ್ ಅಥವಾ ರಿವೈಸ್ ಫೈನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ಇದರಲ್ಲಿ ನಿಮಗೆ ಕೆಲಸ ಆಯಿತು ಅಂತಲೇ ಅರ್ಥ. ಫೈನಲ್ ಲಿಸ್ಟಲ್ಲಿ ಈ ಲಿಸ್ಟಲ್ಲಿ ಹೆಸರು ಬರಬೇಕು. ಇದಾದ ನಂತರ ಫೈನಲ್ ಲಿಸ್ಟ್ ಜೊತೆಗೆ ಆ್ಯಕ್ಚುಲಿ ಅಡಿಷ್ನಲ್ ಲಿಸ್ಟು ಹೆಚ್ಚುವರಿ ಪಟ್ಟಿಯನ್ನು ಬಿಡಬೇಕು. ಆದರೆ ಕೆಲವು ದಿನಗಳ ನಂತರ ಬಿಡ್ತಾರೆ. ಯೂಶ್ವಲಿ 1 ತಿಂಗಳು 2 ತಿಂಗಳು ಒಳಗಡೆ ಬಿಡ್ತಾರೆ ಇದು ಅಡಿಷ್ನಲ್ ಲಿಸ್ಟನ್ನು. ಆದರೆ ಅಡಿಷ್ನಲ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂತು ಅಂದರೆ ನಿಮಗೆ ಕೆಲಸ ಸಿಕ್ತು ಅಂತ ಅಲ್ಲ. ಇನ್ ಕೇಸ್ ಕ್ಯಾಂಡಿಡೇಟ್ ಯಾರಾದರೂ ಸೇಮ್ ನೀವು ಯಾವ ಕೋಟಾವನ್ನು ಕ್ಲೈಮ್ ಮಾಡ್ತೀರಾ ಆ ಕ್ಯಾಂಡಿಡೇಟ್ ಬಿಟ್ಟರೆ ನಿಮ್ಮನ್ನು ರೆಕಮೆಂಡ್ ಮಾಡ್ತಾರೆ ಮುಂದೆ ಅನ್ನೋದಕ್ಕಾಗಿ ಅಷ್ಟೇ. ಅಡಿಷ್ನಲ್ ಲಿಸ್ಟಲ್ಲಿ ಸೆಲೆಕ್ಟ್ ಆದ ತಕ್ಷಣ ಇದರ ಏನೂ ಗ್ಯಾರಂಟಿ ಇಲ್ಲ, ಕೆಲಸ ಸಿಗಬಹುದು, ಬಟ್ ಸಿಕ್ತು ಅಂತ ಏನೂ ಇಲ್ಲ. ನಿಮ್ಮ ಹೆಸರು ಅಡಿಷ್ನಲ್ ಲಿಸ್ಟಲ್ಲೂ ಬಂದಿಲ್ಲ, ಆದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿದೆ ಅಂದರೆ ನೀವು ಈ ಕೆಲಸದ ಮೇಲೆ ಹೋಪ್ ಇಟ್ಕೋಬೇಡಿ ಅಂತ ಅರ್ಥ. ಅಡಿಷ್ನಲ್ ಲಿಸ್ಟಲ್ಲೂ ಇಲ್ಲ ಹೆಸರು ಅಂದರೆ ಈ ಪೋಸ್ಟ್ ಮೇಲೆ ಹೋಪನ್ನು ಬಿಟ್ಟು ಮುಂದೆ ಹೋಗಬೇಕಾಗುತ್ತೆ. ಅಡಿಷ್ನಲ್ ಲಿಸ್ಟ್ ಆದಮೇಲೆ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟನ್ನು ಬಿಡ್ತಾರೆ, ಅಂದರೆ ಹೆಚ್ಚುವರಿ ಆಯ್ಕೆ ಪಟ್ಟಿ. ಈ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ದರೆ ನಿಮಗೆ ಕೆಲಸ ಸಿಕ್ತು ಅಂತಲೇ ಅರ್ಥ. ಆದರೆ ಅಡಿಷ್ನಲ್ ಲಿಸ್ಟಿಂದ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟ್, ಅದೇ ಹೆಚ್ಚುವರಿ ಪಟ್ಟಿಯಿಂದ ಹೆಚ್ಚುವರಿ ಆಯ್ಕೆ ಪಟ್ಟಿ ಬಿಡೋದಕ್ಕೆ ತುಂಬಾ ಸಮಯ ಬೇಕಾಗತ್ತೆ, ಸುಮಾರು ವರ್ಷಗಳೇ ಬೇಕಾಗತ್ತೆ. ಯೂಶ್ವಲಿ ಮಿನಿಮಮ್ ಅಂದರೂ 1 ಇಯರ್ ಬೇಕು. ಏನಕ್ಕಂದರೆ KPSC ಒಂದು ರಿಕ್ರೂಟಿಂಗ್ ಬಾಡಿ, ಇದು ಎಕ್ಸಾಮನ್ನು ಕಂಡಕ್ಟ್ ಮಾಡಿ ಡಿಪಾರ್ಟ್ಮೆಂಟ್ಗಳಿಗೆ ಕಳಿಸ್ಕೊಡುತ್ತೆ. ಡಿಪಾರ್ಟ್ಮೆಂಟಲ್ಲಿ ಯಾರು ಜಾಯ್ನ್ ಆಗಲ್ಲ ಅಂಥವರಿಗೆ ಮತ್ತು KPSC ಅವರು ಲೆಟರನ್ನು ಕಳಿಸ್ತಾರೆ. ಅಂಥ ಟೈಮಲ್ಲಿ ಅಷ್ಟೇ ಅವ್ರು ನಮಗೆ ರೆಫರ್ ಮಾಡೋದು. ಆ ಕಾರಣಕ್ಕಾಗಿ ತುಂಬಾ ಕಾಯಬೇಕಾಗುತ್ತೆ. ಹೆಚ್ಚುವರಿ ಆಯ್ಕೆ ಪಟ್ಟಿ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗೋದು ಡಿಪೆಂಡ್ ಆಗುತ್ತೆ ಎಷ್ಟು ಜನ ಕೆಲಸನ ಬಿಟ್ಟಿದ್ದಾರೆ ಅಂತ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಇದರಲ್ಲಿ ತುಂಬ ಕಮ್ಮಿನೇ ಜನರು ಇರ್ತಾರೆ, ಮತ್ತು ಪೋಸ್ಟ್ಗಳು ಎಷ್ಟಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯೂಶ್ವಲಿ ಜಾಸ್ತಿ ಪೋಸ್ಟ್ ಇದ್ದಾಗ ಜಾಸ್ತಿ ಜನ ಬಿಟ್ಟಿರ್ತಾರೆ, ಅಂದರೆ ಬೇರೆ ಕಡೆ ಒಳ್ಳೆ ಪೋಸ್ಟ್ ಸಿಕ್ಕಾಗ. ಯೂಶ್ವಲಿ ಕಮ್ಮಿ ಪೋಸ್ಟ್ ಇದ್ದಾಗ 1, 2 ಈ ಥರ ಅಷ್ಟೇ ಸೆಲೆಕ್ಟ್ ಆಗ್ತಾರೆ. ಈ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ರಫ್ ಆಗಿ ಐಡಿಯಾನ ಕೊಟ್ಟೆ, ಯಾವ್ಯಾವ ಲಿಸ್ಟ್ಗಳು ಮತ್ತು ನಿಮ್ಮ ಹೆಸರು ಇನ್ ಕೇಸ್ ಅಡಿಷ್ನಲ್ ಲಿಸ್ಟಲ್ಲಿ ಬಂದರೆ ಅಥವಾ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟಲ್ಲಿ ಬಂದರೆ ಏನು ಅರ್ಥ ಅನ್ನೋದ್ರ ಬಗ್ಗೆ ನಾನು ಜಸ್ಟ್ ಒಂದು ರಫ್ ಐಡಿಯಾ ಕೊಟ್ಟೆ. ಇದರಿಂದ ನಿಮಗೆ ಒಂದು ಮಾಹಿತಿ ಸಿಕ್ಕಿರ್ಬೋದು. ಇನ್ನೊಂದು ವಿಷಯ, KPSC ಅವರು 1:3 ಎಲಿಜಿಬಿಲಿಟಿ ಲಿಸ್ಟನ್ನು ಒಂದೇ ಸಲ ಬಿಡಲೇಬೇಕು ಅಂತಲೂ ಏನು ರೂಲ್ಸ್ ಇಲ್ಲ. ಕೆಲವೊಮ್ಮೆ 1:3 ಬಿಟ್ಟಾಗ ಕೆಲವೊಬ್ಬರು ಕ್ಯಾಂಡಿಡೇಟ್ಸ್ ಹೋಗಿರಲ್ಲ, ಆವಾಗ ಜಾಸ್ತಿ ಜನ ಎಲ್ಲಾದರೂ ಆಬ್ಸೆಂಟ್ ಇದ್ದರೆ 2 ಸಲನೂ ಎಲಿಜಿಬಿಲಿಟಿ ಲಿಸ್ಟನ್ನು 1:3 ಲಿಸ್ಟನ್ನು ಬಿಡ್ತಾರೆ. ಹಾಗೆಯೇ ಅಡಿಷ್ನಲ್ ಸೆಲೆಕ್ಟ್ ಲಿಸ್ಟನ್ನು ಅಷ್ಟೇ
2 ಸಲ ಬಿಡಲೂಬಹುದು. ಎಲ್ಲ ಡಿಪೆಂಡ್ ಆಗುತ್ತೆ, ಜಾಯಿನ್ ಆಗ್ತಾರೋ ಇಲ್ವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಕಾರಣಕ್ಕಾಗಿ ತೀರಾ ಹೋಪನ್ನು ಕಳ್ಕೊಳ್ಳೋ ಥರನೂ ಇಲ್ಲ ಇಲ್ಲಿ. ಆದರೆ ಒಂದು ಸಲ ನಮ್ಮ ಲಿಸ್ಟು ಅಡಿಷ್ನಲ್ ಲಿಸ್ಟಲ್ಲಿ ಬಂದಿಲ್ಲ ಅಂದರೆ ನಾವು ಬೇರೆ ಎಕ್ಸಾಮ್ಗಳಿಗೆ ಚೆನ್ನಾಗಿ ಓದ್ಕೋಬೇಕಾಗುತ್ತೆ. ಆ ಪೋಸ್ಟ್ ಮೇಲೆ ಆಸೆನ ಬಿಡಲೇಬೇಕಾಗುತ್ತೆ. ನಾನು ಹೇಳ್ದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.